ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೇಲಿ ನಾಗರಬ್ಬ ಇತ್ತು ಅಂತ ಬಂದಿದೆ. ಬಟ್ ನಮ್ಮ ಹೈಸ್ಕೂಲ್ ಅಂದರೆ ನಾನು ಓದಿ ಬಿಟ್ಟಿರುವಂಥ ಸ್ಕೂಲಲ್ಲಿ ಇವತ್ತೊಂದು ಫಂಕ್ಷನ್ ಇತ್ತಂತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ತಮ್ಮನೂ ಅಲ್ಲೇ ಓದ್ತಾ ಇರೋದು. ಅಂದರೆ ಓಲ್ಡ್ ಸ್ಟೂಡೆಂಟ್ಗಳು ಯಾರು ಇರ್ತಾರೆ ಅವರೆಲ್ಲ ಸೇರಿ ನೆನಪಿನ ಹಬ್ಬ ಅಂತೇಳಿ ಮಾಡ್ತಾಯಿದ್ದಾರೆ. ಹೋದ ವರ್ಷವೂ ಮಾಡಿದರು, ಈ ವರ್ಷವೂ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಯಾವ ಥರ ಇರುತ್ತನ್ನ ವೀಡಿಯೋ ಮೂಲಕ ತಿಳಿಸ್ತೀನಿ. ಫೈನಲಿ ಸ್ಕೂಲ್ ಹತ್ರ ಬಂದಿದೆ. ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಮ್ಮ ಚಿಕ್ಕಮ್ಮನ ಬಂದಿರೋ ಜೊತೆಗೆ. ಹಾಗೆಯೇ ಇವತ್ತಿನ ಮಾಡಿದ ಫಂಕ್ಷನಲ್ಲಿ ತುಂಬಾ ಮಕ್ಕಳಿಗೆ ಯೂಸ್ಫುಲ್ ಆದ ಒಂದು ಇನ್ಫಾರ್ಮೇಷನ್ ಕೊಟ್ಟರು. ಫೋನಿಂದ ಏನೇನು ಯೂಸ್ ಆಗುತ್ತೆ, ಅದರಿಂದ ಏನೇನು ಅನಾನುಕೂಲಗಳಾಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದರು ಮಕ್ಕಳುಗಳು. ನನ್ನ ಹೆಸರು ಭರಸ್ಯ. ಇಂದಿನ ಚರ್ಚಾ ವಿಷಯ ಮೊಬೈಲ್ ಬಳಕೆ ಮಕ್ಕಳ ಗಳಿಕೆಗೆ ಮಾರಕವೇ ಎಂಬ ವಿಷಯದ ವಿರೋಧವಾಗಿ ನಾನು ಮಾತನಾಡಲು ಇಚ್ಛಿಸುತ್ತೇನೆ. ಈಗ ಸ್ನೇಹಿತರೆ, ಅಪ್ಪ ಹಾಕಿದ ಅಲಂಬನ ಅಂತ ಅದಕ್ಕೆ ನೆನಕೊಳ್ಳಕ್ಕಾಗುತ್ತಾ? ಜೀವ ಹೋಗುತ್ತೆ. ಹಂಗೆ ಈಗ ನಾವು ಈಗ ಹಳೆ ನೀತಿ ಹಳೆ ಸಂಸ್ಕೃತಿ ಅಂತಾನೆ ಕೂತ್ರೆ ನಾವು ಜೀವನದಲ್ಲಿ ಏನು ಸಾಧಿಸಕ್ಕಾಗಲ್ಲ. ಈಗ ನೀವು ಮೊಬೈಲ್ನ ಮಾರಕ ಅಂತ ಹೇಳ್ತಿದ್ರಲ್ಲ, ಯಾಕ್ರಿ ಮಾರಕ ಆಗೋದು? ಮೊಬೈಲ್ ಕಂಡಿದ್ರು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ವಿನಃ ಮಾರಕ ಆಗಲಿ ಅಂತಲ್ಲ. ಈ ಮೊಬೈಲ್ನ ನೀವು ಎಷ್ಟು ಲಿಮಿಟಲ್ಲಿ ಬಳಸ್ತಿರೋ ಅಷ್ಟೇ ಅದು ಉಪಯೋಗ ಆಗುತ್ತೆ. ಈಗ ನೀವು ಅತಿಯಾದ್ರೆ ಅಮೃತನೋ ವಿಷ ಅಂತ ಹೇಳ್ತೀರಿ. ಈಗ ನೀವು ಊಟ ಚೆನ್ನಾಗೈತಿ ಅಂದ್ಬಿಟ್ಟು ಕುತ್ತಿಗೆ ಗಂಟೆ ಬರಗಂಟೆ ತಿಂದ್ರೆ ಏನಾಗುತ್ತೆ? ವಾಮಿಟ್ ಬರುತ್ತೆ. ಹಂಗೆ ನಿಮಗೆ ಎಷ್ಟು ಮೊಬೈಲ್ ಉಪಯೋಗ ಮಾಡಬೇಕು ಅಷ್ಟೇ ಮಾಡಿದ್ರೆ ಅದು ಉಪಯೋಗ ಆಗುತ್ತೆ, ಇಲ್ಲಾಂದ್ರೆ ವಿನಃ ಮಾರಕವಾಗುತ್ತೆ. ಈಗ ಈ ಮೊಬೈಲ್ನ ಮಕ್ಕಳು ಅವ್ರ ಕಲಿಕೆಗೆ ಉಪಯೋಗ ಮಾಡುತ್ತಾರೆ. ಹೆಂಗಂದ್ರೆ ಈಗ ಮಕ್ಕಳಿಗೆ ಏನಾರ ವಿಷಯ ತಿಳ್ಕೋಬೇಕು ಅಂದ್ರೆ ಅವರು ಮೊಬೈಲ್ ಮೂಲಕದಿಂದ ಅದನ್ನ ಕ್ಷಣಮಾತ್ರದಲ್ಲಿ ವಿಷಯವನ್ನು ತಿಳ್ಕೊತಾರೆ. ಯಾಕಂದ್ರೆ ಅವರು ಪುಸ್ತಕ ಮೂಲಕ ಹೋಗಲ್ಲ. ಪುಸ್ತಕ ಮೂಲಕ ಹೋದ್ರೆ ಅವರಿಗೆ ಟೈಮ್ ಹಿಡಿಯುತ್ತೆ ಅಂತ ಅವ್ರೇನ್ ಮಾಡ್ತಾರೆ, ಮೊಬೈಲ್ ಎಲ್ಲ ಕೈಲಿ ಇರ್ತಾರೆ. ಈಗ ಅದಕ್ಕೆ ಏನ್ ಮಾಡ್ತಾರೆ, ಅವರು ಮೊಬೈಲ್ನಲ್ಲಿ ಅವರು ವಿಷಯನ ತಿಳ್ಕೊತಾರೆ. ಹಾಗೆ ಇನ್ನು ಮುಂತಾದ ವಿಚಾರಗಳು ಈಗ ದೇಶದಲ್ಲಿ ಏನೇ ನಡೀತಿರ್ಲಿ, ಯಾವುದೇ ಮೂಲೆಯಲ್ಲೂ ನಡೀತಿದ್ರು ಮಕ್ಕಳು ಈಗ ಅವರ ಮನೇಲೆ ಕೂತಿ ಅಂಗೈಯಲ್ಲಿ ಆ ವಿಷಯವನ್ನು ಕ್ಷಣಮಾತ್ರದಲ್ಲಿ ತಿಳ್ಕೋಬಹುದು. ಇವೆಲ್ಲ ಯಾವ್ದ್ರ ಕಾರಣ? ಮೊಬೈಲಿಂದ. ಈ ಮೊಬೈಲಿಂದ ಎಷ್ಟೋ ದೇಶಗಳು ಅಭಿವೃದ್ಧಿ ಆಗಿದ್ದಾರೆ. ಈ ಮೊಬೈಲ್ ಮೂಲಕದಿಂದ ಮಕ್ಕಳು ಈಗ ಏನೇನೋ ಕಲ್ತಿ ಈಗ ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಇದ್ದಾರೆ. ಚಿಕಿತ್ಸಾ ಕ್ಷೇತ್ರ ಆಗಿರ್ಬೋದು, ವಿಜ್ಞಾನ ಕ್ಷೇತ್ರ ಆಗಿರ್ಬೋದು, ಇನ್ನು ಮುಂತಾದ ಕ್ಷೇತ್ರಗಳಲ್ಲಿ ಮಕ್ಕಳು ಈಗ ಮುಂದೆ ಬರ್ತಾ ಇದ್ದಾರೆ. ಈಗ ಈ ಮೊಬೈಲಿಂದ ಮಕ್ಕಳು ಈಗ ಟ್ಯೂಷನ್ ತಗೊಳ್ತಾ ಇದ್ದಾರೆ, ಕೋಚಿಂಗ್ ಕ್ಲಾಸಸ್ ಇದ್ದಾರೆ, ಇನ್ನು ಮುಂತಾದ ಎಲ್ಲ ಏನೇನು ಬೇಕು ಪ್ರಿಪ್ರೇಷನ್ ಎಲ್ಲ ತಗೊಂಡು ಈಗ IAS, KS, JEE, ನೀಟ್ ಅಂತ ಕಷ್ಟವಾದ ಎಕ್ಸಾಮ್ಗಳೆಲ್ಲ ಪಾಸ್ ಮಾಡ್ತಿದ್ದಾರೆ. ಇವೆಲ್ಲ ಯಾವ್ದ್ರ ಕಾರಣ? ಮೊಬೈಲಿಂದನೇ. ಈ ಮೊಬೈಲ್ ಇಲ್ಲದೆ ಹೋಗಿದ್ರೆ ಈಗ ಮಕ್ಕಳು ಹೆಂಗೆ ಇವೆಲ್ಲ ಎಕ್ಸಾಮ್ ಎಲ್ಲ ಪಾಸ್ ಮಾಡ್ತಿರೋ? ಈ ಮಕ್ಕಳಿಗೆ ಈಗ ಸಾಮಾನ್ಯ ಜ್ಞಾನ ಬೇಕು. ಈ ಸಾಮಾನ್ಯ ಜ್ಞಾನ ನಮಗೆ ಸ್ಕೂಲಲ್ಲಿ ಟೀಚರ್ ಪಾಠ ಮಾಡ್ತಾರ? ಇಲ್ಲ, ಅದು ನಾವೇ ಕಲ್ತ್ಕೋಬೇಕು. ಎಲ್ಲಿಂದ ಕಲ್ಕೋತೀರಿ? ಮೊಬೈಲಿಂದನೇ. ಈಗ ಸುಮಾರು ಜನ ಹೇಳ್ತಾ ಇದ್ದಾರೆ, ಈಗ ಮಕ್ಕಳು ಈಗ ಲೈಬ್ರರಿ ಮೆಟ್ಲು ಎತ್ತಲ್ಲ ಅಂತ. ಯಾಕ್ರಿ ಎತ್ತಬೇಕು ಲೈಬ್ರರಿ ಮೆಟ್ಲ? ಈಗ ಲೈಬ್ರರಿ ಎಷ್ಟೇ ಪುಸ್ತಕ ಇರಲಿ, ಆ ವಿಷಯಗಳೇ ಈ ಮೊಬೈಲಲ್ಲಿ ಇರೋದು. ಈ ಮೊಬೈಲಿಂದನೇ ನೀವು ಆ ವಿಷಯಗಳೆಲ್ಲ ತಿಳ್ಕೊಬೋದು. ಈಗ ಇ-ಬುಕ್ ಅಂತ ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಎಷ್ಟೋ ಪುಸ್ತಕವನ್ನು ಅದ್ರಲ್ಲಿ ನೋಡ್ಬೋದು, ಹಾಗೂ ನಿಮಗೆ ಇಷ್ಟ ಬಂದಿರೋ ಪುಸ್ತಕವನ್ನು ಅದ್ರಲ್ಲಿ ಓದ್ಬೋದು. ಹಾಗೂ ಇದರಿಂದ ನೀವು ಪರಿಸರ ನಾಶವನ್ನು ತಡಿಬೋದು. ಹೆಂಗಂದ್ರೆ ಈ ಪುಸ್ತಕ ಮಾಡೋಕ್ಕೆ ಎಷ್ಟು ಪೇಪರ್ ಬೇಕಾಗಿದೆ, ಆ ಪೇಪರ್ ಎಲ್ಲಿಂದ ಸಿಗ್ತೀರಿ? ಮರಗಿಡಗಳಿಂದ. ಅದಕ್ಕೆ ನೀವು ಎಷ್ಟು ಮರಗಳನ್ನ ನಾಶ ಮಾಡ್ತೀರೋ ಅಷ್ಟೇ ಅದು ಪರಿಸರಕ್ಕೆ ನಾಶ ಆಗುತ್ತೆ. ಆದರೆ ನೀವು ಒಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಅದರಿಂದ ನೀವು ಎಷ್ಟೋ ಪರಿಸರ ನಾಶವನ್ನು ತಡಿಬೋದು. ಈ ಮೊಬೈಲ್ ಬಳಕೆಯಿಂದ ಈಗ ಎಷ್ಟೋ ಮಕ್ಕಳು, ಈ ಓದಿರೋ ಮಕ್ಕಳು ಕೂಡ ಈಗ ಚೆನ್ನಾಗಿ ಓದ್ತಿದ್ದಾರೆ. ಈ ಮೊಬೈಲ್ ಈಗ ಹೇಳಿದ್ರಲ್ಲ, ಕೊರೋನಾದಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ರು ಹಂಗೆ ಹಿಂಗೆ ಅಂತ. ಯಾಕ್ರಿ ಅವರಿಗೆ ಮೊಬೈಲ್ನ ಯೂಸ್ ಮಾಡ್ಬೇಕಾದ್ರೆ ಪೋಷಕರು ಮಾಡ್ಬೇಕು, ಅವ್ರು ನೋಡ್ತಾ ಇರ್ಬೇಕು ಏನ್ ಮಾಡ್ತಾವ್ರೆ, ಒಳ್ಳೇದ್ ಮಾಡ್ತಾವ್ರ ಕೆಟ್ಟದ್ ಮಾಡ್ತಾವ್ರ ಅಂತ. ಈಗ ಮಕ್ಕಳು ಹೇಳ್ತಾ ಇದ್ರು ಸುಮಾರು ಜನ, 8ನೇ ಕ್ಲಾಸಿಗೆ ಈಗ ಕನ್ನಡಕ ಹಾಕಿದ್ರೆ ಅಂತ. ಯಾಕ್ರಿ ಕನ್ನಡಕ ಹಾಕಿದ್ರೆ? ಅವ್ರು ಬೇರೆ ಏನೋ ಹುಟ್ಟಾಗ್ಲೇ ಸಮಸ್ಯೆ ಇರ್ಬೋದು, ಯಾಕೆ ನೀವು ಮೊಬೈಲಿಂದನೇ ಅವ್ರು ಕನ್ನಡಕ ಹಾಕಿದ್ರೆ ಅಂತ ಯಾಕೆ ಯೋಚಿಸ್ತೀರಿ? ಈಗ ನೀವು ಇನ್ನೂ ಸುಮಾರು ವಿಷಯ ನೀವು ಮೊಬೈಲಲ್ಲೇ ತಿಳ್ಕೊಬೋದು. ಈಗ ನೀವು ಆಗಿನ ಕಾಲದಲ್ಲಿ ಮೊಬೈಲ್ ಇತ್ತಿಲ್ಲ, ಅದಕ್ಕೆ ಪೋಷಕರು ಏನು ಮಾಡೋರು, ಮಕ್ಕಳನ್ನು ದೂರ ಓದಕ್ಕೆಲ್ಲ ಕಳಿಸ್ತಿಲ್ಲ. ಈಗ ಮೊಬೈಲ್ ಇರೋದ್ರಿಂದ ಪೋಷಕರು ಅವ್ರ ಮಕ್ಕಳನ್ನ ದೂರ ಓದಕ್ಕೆ ಕಳಿಸ್ತಾರೆ. ಯಾಕಂದ್ರೆ ಅವರು ಮೊಬೈಲಿಂದ ಅವರ ಜೊತೆ ವಿಡಿಯೋ ಕಾಲ್ ಮಾಡಿ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ಏನಾರ ಮಕ್ಕಳಿಗೆ ಹಣ ಏನಾರ ಬೇಕಾಗಿದ್ದಾರೆ, ಹಾಗೂ ಇನ್ನೂ ವಿಷಯಗಳು ಏನಾರ ಬೇಕಾಗಿದ್ದಾರೆ, ಅವರ ಮಗುವಿಗೆ ಪೋಷಕರು ಮನೇಲೆ ಕೂತಿ ಕಳಿಸ್ಬೋದು. ಹಾಗೂ ಇನ್ನೂ ಮುಂತಾದ ವಿಚಾರಗಳನ್ನು ಮಕ್ಕಳು ಈಗ ಮೊಬೈಲಿಂದನೇ ತಿಳ್ಕೊತಾರೆ. ಈಗ ಮೊಬೈಲಿಂದನೇ ಈಗ ಎಷ್ಟೋ ಮಕ್ಕಳು ಅವರ ಗುರಿಯನ್ನು ತಲುಪಿದ್ದಾರೆ. ಹಾಗೂ ಈ ಮೊಬೈಲ್ ಯಾವತ್ತು ಯಾರಿಗೂ ಮಾರಕ ಆಗಲ್ಲ. ಈ ಮೊಬೈಲ್ ನೀವು ಎಷ್ಟು ಲಿಮಿಟಲ್ಲಿ ಬಳಸಿರೋ ಅಷ್ಟೇ ಇದು ಉಪಯೋಗವಾಗುತ್ತೆ, ವಿನಃ ಮಾರಕ ಆಗಲ್ಲ. ಈಗ ನೀವು ಎಷ್ಟೋ ಜನ ಹೇಳ್ಬೋದು ಈ ಮೊಬೈಲ್ ಮಾರಕ ಅಂತ. ಯಾಕ್ರಿ ಮಾರಕ ಆಗುತ್ತೆ? ಈ ಮೊಬೈಲ್ ಅಲ್ಲಿ ನೀವು ಎಷ್ಟೋ ಉಪಯೋಗ ನೋಡ್ತೀರಿ. ಈಗ ಮನುಷ್ಯನ ತಾಳೋದು ಅವರಲ್ಲಿ ಕೆಟ್ಟ ಗುಣ ಹಾಗೂ ಒಳ್ಳೆ ಗುಣ ಎರಡೂ ಇರುತ್ತೆ. ಹಂಗೆ ಮೊಬೈಲ್ ಅಲ್ಲಿ ಕೂಡ
ಪೂರಕ ಹಾಗೂ ಮಾರಕ ಎರಡೂ ಇರುತ್ತೆ. ನೀವು ಮೊಬೈಲ್ನ ಮಾರಕ ಅಂತ ಯಾಕೆ ತೋರ್ಸ್ ಮಾಡಿ ಹೇಳ್ತೀರಿ? ಪೂರಕ ಅಂತ ತೋರಿಸಿ. ನೀವು ಈ ಮೊಬೈಲನ್ನು ನೀವು ಎಷ್ಟೋ ಜನ ಇದಿರಲ್ಲ, ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತೀರಿ. ಯಾಕೆ ನೀವು ಒಂದ್ಸಲ ಯೋಚನೆ ಮಾಡಿದ್ದೀರಾ ಮೊಬೈಲಿಂದ ಎಷ್ಟು ಉಪಯೋಗ ಇದೆ ಅಂತ? ಬರೀ ನೀವು ಕೆಟ್ಟದ್ದು ಮಾತ್ರ ನೋಡ್ತೀರಿ, ಅದರಿಂದ ಏನು ಒಳ್ಳೇದಾಗುತ್ತೆ ಅಂತ ಮಾತ್ರ ನೀವು ನೋಡೋಲ್ಲ. ಅದಕ್ಕೆ ನೀವು ಯಾವಾಗಲೂ ಮೊಬೈಲ್ನ ಮಾರಕ ಅಂತೀರಿ. ಪೋಷಕರು ಮಕ್ಕಳನ್ನ ಮೊಬೈಲ್ ನೋಡ್ತೀರಿ ಮಾರಕ ಅಂತೀರಿ. ಯಾಕ್ರಿ ಅಂತೀರಿ? ಈ ಮೊಬೈಲ್ನ ಮಾರಕ ಅಂತ ನಾನು ಗಂಡಪಶುವಾಗಿ ಹೇಳಿ ನಾನು ನನ್ನ ಚರ್ಚೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಬಿಂದುಶ್ರೀ ಅಮ್ಮ. ನಾನು ಮಕ್ಕಳು ಕಲಿಯೋಕೆ ಮೊಬೈಲು ತುಂಬಾ ಹೆಲ್ಪ್ ಮಾಡುತ್ತೆ. ಮುಂಚೆ ಎಲ್ಲ ಲ್ಯಾಪ್ಟಾಪ್ಗಳು ಅಥವಾ ಕಂಪ್ಯೂಟರ್ಗಿಂತ ಕ್ಲಾಸಲ್ಲೇ ಕೂತು ಮಕ್ಕಳು ಓದಿ ಅದರಲ್ಲಿ ಕಂಡ್ಕೋತಿದ್ರು. ಆದ್ರೆ ಎಲ್ಲರ ಮನೆಯಲ್ಲೂ ಸಮೃದ್ಧಿ ಅಂದ್ರೆ ದುಡ್ಡಿನ ವ್ಯವಸ್ಥೆ ಇರಲ್ಲ. ಎಲ್ಲರ ಮನೆಯಲ್ಲೂ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳು ಇರಲ್ಲ. ಆದ್ರೆ ಎಲ್ಲರ ಮನೆಯಲ್ಲೂ ಇವಾಗ ಮೊಬೈಲ್ಗಳು ಇದೆ. ಆ ಮೊಬೈಲ್ಗಳಲ್ಲೂ ಕೂಡ ನಾವು ಕಂಪ್ಯೂಟರ್ ನಲ್ಲಿ ಏನೇನ್ ಸರ್ಚ್ ಮಾಡ್ತಿದ್ವಿ ಅದೇ ರೀತಿ ಮೊಬೈಲ್ ನಲ್ಲೂ ಕೂಡ ಸರ್ಚ್ ಮಾಡಿ ನಾವು ಮಾಹಿತಿಗಳನ್ನ ತಗೋಬಹುದು. ಮತ್ತೆ ಕೊರೋನಾ ಅನ್ನೋ ಕಾಯಿಲೆ ಬಂದಾಗ ಇಡೀ ದೇಶ ಸ್ತಬ್ಧವಾಗಿತ್ತು. ಆ ಟೈಮ್ ನಲ್ಲೂ ಕೂಡ ಮಕ್ಕಳು ಮನೆಯಲ್ಲೇ ಕೂತು ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡಕ್ಕೆ ಮೊಬೈಲು ತುಂಬಾ ಹೆಲ್ಪ್ ಮಾಡಿದೆ. ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಲ್ಲದೆ ಆಸಕ್ತಿ ಇರುವ ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ಮೊಬೈಲ್ ನಲ್ಲಿ ನೋಡಿ ಅವರು ಕಲ್ತು ಅವರನ್ನ ತೊಡಗಿಸ್ಕೊಳ್ಳೋಕೆ ಮೊಬೈಲ್ ಹೆಲ್ಪ್ ಮಾಡಿದೆ. ಎಕ್ಸಾಂಪಲ್ ಈಗ ವ್ಯಾಯಾಮ, ಡ್ರಾಯಿಂಗ್ ಇದನ್ನು ಕೂಡ ಮೊಬೈಲ್ ಅಲ್ಲಿ ಅವರು ಕಲ್ತು ಮಾಡಬಹುದು. ಮತ್ತೆ ಮಾನಸಿಕವಾಗಿ ಕುಗ್ಗುವ ಸಂಭವವಿದೆ ಎನ್ನುತ್ತಾರೆ ತಜ್ಞರು. ಮಕ್ಕಳು ಮೊದಲಿಗಿಂತ 10 ಪಟ್ಟು ಹೆಚ್ಚು ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಒಂದು ದಿನದಲ್ಲಿ 2 ಗಂಟೆಗಳ ಕಾಲ ಮಾತ್ರ ಆನ್ಲೈನ್ ತರಗತಿ ನಡೆಸಿದರೂ ಕೂಡ 8ಕ್ಕೂ ಹೆಚ್ಚು ಗಂಟೆಗಳ ಕಾಲ ಮಕ್ಕಳು ಮೊಬೈಲ್ನಲ್ಲಿ ತೊಡಗುತ್ತಿದ್ದಾರೆ ಮತ್ತು ಅನ್ಯ ಚಟುವಟಿಕೆಗಳಿಗೆ ಹೊರಗಾಗುತ್ತಿದ್ದಾರೆ. ಪೋಷಕರಿಗೆ, ಶಿಕ್ಷಕರಿಗೆ ಯಾಮಾರಿಸುತ್ತಿದ್ದಾರೆ. ಸ್ಮಾರ್ಟ್ಫೋನ್ ಬಳಕೆಯಿಂದ ಮಕ್ಕಳ ಮೆದುಳಿನಲ್ಲಿ ರಕ್ತದ ಹರಿವಿನ ಮೇಲೆ ಪರಿಣಾಮವಾಗುತ್ತಿದೆ. ಕಣ್ಣಿನ ರೆಟಿನಾಗೆ ತೀವ್ರತರದ ಹಾನಿಯನ್ನು ಕೂಡ ಉಂಟು ಮಾಡುತ್ತಿದೆ. ಇಷ್ಟೇ ಅಲ್ಲದೆ ಕ್ಯಾನ್ಸರ್ ಅನ್ನು ಕೂಡ ಹೆಚ್ಚಿಸುತ್ತಿದೆ. ಮೊಬೈಲ್ನ ನೀಲಿ ಬೆಳಕು ಮೆಲಾಟೋನಿನ್ ಹಾರ್ಮೋನ್ ಉತ್ಪಾದನೆಯ ಮೇಲೂ ಕೂಡ ಪರಿಣಾಮ ಬೀರುತ್ತಿದೆ. ಪೋಷಕರಿಗೆ ಮೊಬೈಲ್ ಬಿಲ್ ಹೊರೆಯನ್ನು ಕೂಡ ಜಾಸ್ತಿ ಮಾಡುತ್ತಿದೆ. ವಿದ್ಯಾರ್ಥಿಗಳು ತಮ್ಮ ಪಠ್ಯಕ್ಕಿಂತ ಹೆಚ್ಚಾಗಿ ಬೇರೆ ವಿಷಯಗಳಿಗೆ ಒಳಗಾಗುತ್ತಿದ್ದಾರೆ. ಮೊಬೈಲ್ ಫೋನ್ಗಳ ಕೆಟ್ಟ ಪರಿಣಾಮ ಅಂದರೆ ಚಟ. ವಿದ್ಯಾರ್ಥಿಗಳು ಪಬ್ಜಿ, ಗ್ರಾನಿ, ಬ್ಲೂ ವೇಲ್, ಫ್ರೀ ಫೈರ್ ಇನ್ನು ಮುಂತಾದ ಆಟಗಳನ್ನು ಆಡಿ ತಮ್ಮ ವೈಯಕ್ತಿಕ ಜೀವನವನ್ನು ನಿರ್ಲಕ್ಷಿಸಲು ಕೂಡ ಕಾರಣರಾಗುತ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಮತ್ತು ಇದರಿಂದ ವಿದ್ಯಾರ್ಥಿಗಳಿಗೆ ಸಮಯವು ಕೂಡ ವ್ಯರ್ಥವಾಗುತ್ತಿದೆ. ಹದಿಹರೆಯದ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಒಂದನ್ನು ಬಳಸಿ ಬೇರೆ ಬೇರೆ ಚಟಗಳಿಗೆ ಒಳಗಾಗಿ ತಮ್ಮ ವೈಯಕ್ತಿಕ ಜೀವನವನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಅದನ್ನು ಪೋಷಕರ ಹತ್ತಿರ ಹೇಳಲಾಗದೆ, ಶಿಕ್ಷಕರ ಹತ್ತಿರನೂ ಕೂಡ ಹೇಳಲಾಗದೆ ಕೊನೆಗೆ ಸಾಯಲು ನಿರ್ಧಾರ ಮಾಡುತ್ತಿದ್ದಾರೆ. ಇದೆಲ್ಲವೂ ಮೊಬೈಲ್ನಿಂದಲೇ ಸಾಧ್ಯವಾಗುತ್ತಿದೆ ಎಂದು ಹೇಳಿದರೆ ತಪ್ಪಾಗದು. ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ಗಳನ್ನು ಕೇವಲ ಓದೋದಕ್ಕಷ್ಟೇ ಅಲ್ಲ, ಬೇರೆ ರೀತಿಗೆ ಉಪಯೋಗಿಸ್ತಾ ಇದ್ದಾರೆ. ಉದಾಹರಣೆಗೆ ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್ ಮಾತ್ರ ಅಲ್ಲ, ಅಶ್ಲೀಲ ಪ್ರಪಂಚಕ್ಕೂ ಕಣ್ಣು ಹಾಕುವ ಅಪಾಯ ಎದುರಾಗಿದೆ. ಇವೆಲ್ಲ ಕಾರಣದಿಂದಾಗಿ ಮಕ್ಕಳು ಮಾನಸಿಕವಾಗಿ ಕುಗ್ಗುವ ಸಂಭವವಿದೆ ಎನ್ನುತ್ತಾರೆ ತಜ್ಞರು. ಮೊಬೈಲ್ನನ್ನು ತಲೆ ತಗ್ಗಿಸಿ ನೋಡು, ಪುಸ್ತಕಗಳನ್ನು ತಲೆ ತಗ್ಗಿಸಿ ನೋಡು, ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಎಂದು ಹೇಳುತ್ತದೆ. ಮೊಬೈಲ್ನನ್ನು ತಲೆ ಎತ್ತಿ ನೋಡಿದರೂ ಕೂಡ ಮೊಬೈಲ್ ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯರವರು ಹೇಳಿದ್ದಾರೆ, ಬೇರೆ ವಿಚಾರಗಳಿಗೆ ಹೋಗಿದ್ದಾಗ ನಾವು ಕಾವ್ಯಗಳು, ಕೃತಿಗಳು ಮತ್ತು ಅನ್ಯ ಚಟುವಟಿಕೆಗಳನ್ನು ಮಾಡಿರುವವರು ಮೊಬೈಲ್ನಿಂದಲೇ ಮಾಡಿದ್ದಾರೆ. ಬೇರೆ ವಿಚಾರಗಳೇ ಇರಲಿಲ್ಲವೇ? ಇಂದಿನ ಕಾಲದಲ್ಲಿ ಮೊಬೈಲೇ ಇರಲಿಲ್ಲ, ಆದ್ರೂ ಅವರು ದೊಡ್ಡ ಸಾಧನೆಯನ್ನು ಮಾಡಿಲ್ವೇ ಎಂದು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ನನ್ನ ಚರ್ಚೆಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಡೆಲ್ಲಿ ಇಲ್ಲ, ಮುಂಬೈ ಇಲ್ಲ, ಕರ್ನಾಟಕ, ಉತ್ತರ ಕರ್ನಾಟಕ ನಮ್ದ. ಮುಚ್ಕೊಳ್ಳಿ ಮೆಮ್ಮಿ ಮೆಮ್ಮಿ. ನೋಡಿದರೆ
ಹೆಣ್ ಡ್ರೈವರ್ಸ್ ಇಲ್ಲ, 3 ಜನ ಬರೀ ಗಂಡ ಡ್ರೈವರ್ಸ್. ಮುಂದೆ ಬರ ಮುಂದೆ ಬರ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಲ್ಲಿ ನೋಡು, ಅಲ್ಲಿ ನೋಡು. ಉತ್ತರ ಕರ್ನಾಟಕದ ಸಾಂಗ್ ಹಾಕ್ಲಿ. Dachagan wala sang kinala. DJ go to DJ. ಹೇಗಿದೆ ಈಗ ಹೋಗಿ ಬರಲಿ ಬೇಡರಿ ಯಾಕೆರಿ ಸಗಣದಾರ ನೋಡು ಹೆಣ್ಣು ಮನೆ
ವಿದ್ಯಾರ್ಥಿ. ಮಕ್ಕಳಿಗೆ ಕಲಿಕೆಯಲ್ಲಿ ಮೊಬೈಲ್ ಮಾರಕವೇ? ಈ ವಿಷಯದ ವಿರೋಧವಾಗಿ ನಾನು ಮಾತನಾಡಲು ಇಷ್ಟಪಡುತ್ತೇನೆ. ನಾನು ಮೊದಲನೇ ಒಂದು ಪ್ರಶ್ನೆಯನ್ನು ಕೇಳಲು ಇಷ್ಟಪಡುತ್ತೇನೆ. ಇಲ್ಲಿರುವ ವಿದ್ಯಾರ್ಥಿಗಳು, ತೀರ್ಪುಗಾರರು ಹಾಗೂ ಪೋಷಕರು. ಹಾಗಾದ್ರೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಫೋನ್ ಕೊಡ್ತಾ ಇಲ್ವಾ? ಎಷ್ಟೋ ಜನ ಮಕ್ಕಳು ಫೋನಲ್ಲೇ ನೋಡ್ಕೊಂಡು ಎಲ್ಲ ಇದು ಮಾಡ್ತಾ ಇರೋದು. ಆದ್ರೆ ನಮ್ಮ ಮನೆಯಲ್ಲಿ ಫೋನ್ನೇ ಕೊಡಲ್ಲ. ನಮ್ಮ ಅಪ್ಪ ನಮ್ಮ ತಾತ ಏನು ಓದೇ ಇಲ್ಲ, ಅವರೇ ಹೇಳ್ತಾರೆ ಫೋನ್ ಮುಟ್ಬೇಡ ಅಂತ. ಅದೇ ಫೋನ್ ಮುಟ್ಬೇಡ ಅಂತ ಹೇಳಿ, ಫೋನ್ ಮುಟ್ಬೇಡ ಫೋನ್ ಮುಟ್ಟು ಬುಕ್ ಮುಟ್ಬೇಡ ಅಂತ ಯಾಕೆ ಪೇರೆಂಟ್ಸ್ ಹೇಳಲ್ಲ? ಬುಕ್ ಮುಟ್ಟು ಫೋನ್ ಮುಟ್ಬೇಡ ಅಂತಾನೆ ಹೇಳೋದು. ಇಲ್ಲಿ ಕೆಲವು ಸಹಪಾಠಿಗಳು ಬಂದು ಹೇಳಿದ್ರು ಕೊರೋನಾ ಟೈಮಲ್ಲಿ ಹಂಗ್ ಯೂಸ್ ಆಯ್ತು ಹಿಂಗ್ ಯೂಸ್ ಆಯ್ತು ಅಂತ. ಆದ್ರೆ ಕೊರೋನಾ ಟೈಮಲ್ಲಿ ಓದ್ಕೊಂಡೋಗಿರೋ ಕೆಲವು ವಿದ್ಯಾರ್ಥಿಗಳಿಗೆ PUC ಟೀಚರ್ಸ್ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಬೇಕು, ಟೀಚರ್ಸ್ ಇಂದಲೇ ಹೋಗಿ ಕಲ್ತ್ಕೊಂಡು ಹೋಗಿ ಬರಿಬೇಕು ಅಂತ. ಆಮೇಲೆ ಇದು ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಅವರವರೇ ಹೇಳ್ಕೊಡ್ತಾರೆ. ಇಲ್ಲಿ ಕೆಲವು ಸಹಪಾಠಿಗಳು ಹೇಳಿದ್ರು ಟೀಚರ್ಸ್ಗೆ ಗೊತ್ತಾಗದೇ ಇರೋ ಪ್ರಶ್ನೆನ ಫೋನಲ್ಲೇ ಸರ್ಚ್ ಮಾಡಿ ಬರೀತಾರೆ ಅಂತ. ಆದ್ರೆ ಟೀಚರ್ಸ್ಗೆ ಅಂತ ಸಂಬಳ ಕೊಡ್ಬೇಕು? ಸರ್ಕಾರಿ ಶಾಲೆ ಓಪನ್ ಮಾಡ್ಬಿಟ್ಟು ಬೇಂಚ್ ಮೇಲೆ ಒಂದು ಫೋನ್ ಇಟ್ಬಿಟ್ಟು ಅವ್ರಿಗೆ ಕಲ್ಸ್ಕೊಟ್ರೆ ಆಯ್ತಲ್ಲ ಯೂಸ್ ಮಾಡೋದ? ಅಷ್ಟು ಮಾಡಿದ್ರೆ ಸಾಕು. ಹಾಗೆ ಈಗ ತಂದೆ ತಾಯಿಗಳು ಫೋನ್ ಕೊಡ್ತಾರೆ ಯೂಸ್ ಮಾಡಕ್ಕೆ, ಅವನು ಓದ್ಕೋತಾನೆ ಅಂತ ಕೊಡ್ತಾರೆ. ಆದ್ರೆ ಅವ್ನು ಏನ್ ಮಾಡ್ತಾ ಇರ್ತಾನೋ ಅವ್ರ ತಂದೆ ತಾಯಿ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ನಾವು ಫೋನ್ ನಮಗೆ ಹೇಳ್ಕೊಡುತ್ತಲ್ಲ ಇದು ಸರಿ ತಪ್ಪು ಅಂತ, ಅದನ್ನ ನಮ್ಮ ಅಜ್ಜಿ ತಾತ ಓದಿಲ್ವಲ್ಲ, ಅವ್ರಿಗೆ ಮುಂಚೆನೆ ಹೇಳ್ಕೊಟ್ಟಿರ್ ನಾವು ಹುಟ್ಟಾಗ ಬಂದಾಗ ಇದು ಸರಿ ತಪ್ಪು ಅಂತ. ಅದ್ರ ಬದಲು ಈ ಫೋನ್ ಬದಲು ನಾವು ಇಷ್ಟು ಕಷ್ಟಪಟ್ಟು ಶಿಕ್ಷಕರಾಗಿ ಕೆಲಸ ತಗೊಳ್ಳೋ ಬದಲು ಸುಮ್ನೆ ಇವ್ರು ಹೇಳ್ದಂಗೆ ಆನ್ಲೈನ್ ಶಿಕ್ಷಣದಲ್ಲಿ ದುಡ್ಡನ್ನ ಖರ್ಚು ಮಾಡೋ ಬದಲು ಸುಮ್ಮನೆ ಫೋನ್ ತಗೊಂಡೋಗಿ ಪಾಠ ಮಾಡ್ಬೋದಲ್ಲ ನಾವು ಕೆಲ್ಸಕ್ಕೆ ಹೋಗಿ. ಅದ್ರ ಬದಲು ಈಗ ಸುಮಾರು ಜನ ಸತ್ತೋದವ್ರು ಗುದಿಬೇಕೆ ಅವ್ರು ಇಷ್ಟವಾಗಿರೋ ಪಾಯಸ ಬೂಂದಿ ಅವೆಲ್ಲ ಹಾಕ್ತಾರೆ. ಈಗ ಮಕ್ಕಳಿಗೆ ಫೋನ್ ಇಷ್ಟ ಅಲ್ವಾ, ಅವ್ರು ಸತ್ತೋದಾಗ ತಗೊಂಡೋಗಿ ಅವ್ರಿಗೆ ಬೇಕಾಗಿದ್ದು ಫೋನ್ ತಗೊಂಡು ಅದಕ್ಕೆ ಡಾಟಾ ಹಾಕ್ಬಿಟ್ಟು ಮಾಡ್ತಾರೆ. ನೆಕ್ಸ್ಟು ಆಮೇಲಿಂದ ಏನ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಶಿಕ್ಷಕರು ಕಲ್ತ್ಬಿಟ್ಟು ಬರಲ್ಲ, ಫೋನ್ ತಗೊಂಡು ಅದ್ರಲ್ಲೇ ಈಗ ಕೆಲ್ಸಕ್ಕೆ ಬಂದವರಲ್ಲ ಅವರೆಲ್ಲ ಇಲ್ಲಿ ನಮ್ಮ ಸಹಪಾಠಿಗಳು ಹೇಳ್ದಂಗೆ ಇದು ಕಲ್ತ್ಬಿಟ್ಟು ಬರಲ್ಲ. ಅವ್ರ ಶಿಕ್ಷಕರಂಗೆ ಎಲ್ಲ ಫೋನಲ್ಲೇ ಯೂಸ್ ಮಾಡ್ಕೊಂಡು ಬರೋದು. ಆಮೇಲೆ ಇನ್ನೇರು ಹೇಳಿದ್ರು ಮರ ಉಳಿಸ್ಬೋದು ಅಂತ ಹೇಳಿದ್ರಲ್ಲ, ಯಾರು ಬಟ್ಟೆ ಇಟ್ಕೊಂಡ ಹಂಗೆ ಮರದಿಂದ ತಾನೇ ಬಟ್ಟೆ ಮಾಡೋದು, ಬಟ್ಟೆ ಇಟ್ಕೊಂಡ ಹಂಗೆ ಇದ್ರು ಮರ ಉಳಿಸ್ಬೋದಪ್ಪ. ಹಾಗೂ ಈ ಫೋನ್ ಬಳಕೆಯಿಂದ ನಮ್ಮ ಬರೀ ಕಣ್ಣಿಗೆ ಅಂತ ಹೇಳಿದ್ರೆ ಎಲ್ಲ ಕಣ್ಣಿಗಲ್ಲ, ಕಣ್ಣಿಂದ ನೇರವಾಗೋದು ಮಿಡ್ಲಿಗೆ ಅಟ್ಯಾಕ್ ಆಗಿ ಅದರಿಂದ ನಮ್ಮ ಬ್ರೈನ್ ಮೆಂಟಲಿ ಫುಲ್ಲು ನರವ್ಯೂಹ ಅಂದ್ರೆ ನಮ್ಮ ನರವ್ಯೂಹಾಂಗ ಏನಿದೆ ಫುಲ್ ಡ್ಯಾಮೇಜ್ ಮಾಡುತ್ತೆ. ಈಗ ಏನ್ ಹೇಳಿದ್ರಲ್ಲಪ್ಪ ಫೋನ್ ಯೂಸ್ ಮಾಡಿದ್ರೆ ಅದು ಯೂಸ್ ಆಗುತ್ತೆ, ಅದು ಅರ್ಥ ಆಗುತ್ತೆ ಅಂತ. ಇನ್ನು 5 ವರ್ಷ ನೀವು ಫೋನ್ ಇಟ್ಕೊಂಡಿರಿ, ಇನ್ನು 6 ವರ್ಷಕ್ಕೆ ನಾನು ನಿಮ್ಮ ದೊಡ್ಡ ನಿಮಾನ್ಸಿಗೆ ಬರ್ಬೇಕಾಗುತ್ತೆ. ಹಾಗೂ ಈ ಫೋನ್ ಅನ್ನು ಬಳಸೋದ್ರಿಂದ ಈ ಗೂಗಲ್ ಅಂತ ಸುಮಾರು ಜನ ಹೇಳಿದ್ರಲ್ಲ, ಆ ಗೂಗಲ್ ಅನ್ನ ಪ್ರೊನೌನ್ಸಿಯೇಷನ್ ಸಹಿತ ಟೀಚರ್ಸ್ ಇಂದಾನೆ ಕಲ್ತ್ಕೋಬೇಕು. ಬಂದು ಹೇಳ್ಬಿಟ್ರಿ ಇಲ್ಲಿ ಗೂಗಲ್ಲು ಅದು ಇದು ಅಂತ. ಹಾಗೂ ಯಾರು ಸಹ ಫೋನ್ ಮುಟ್ತಂಗಿರಿ. ಹಾಗೂ ಮಿತಿನ್ ಬಳಸ್ಬೇಕು, ಅದ್ ಬಳಸ್ಬೇಕು, ಇದ್ ಬಳಸ್ಬೇಕು ಅಂದ್ರಲ್ಲ, ಅವ್ರ ಪೇರೆಂಟ್ಸ್ ಅವ್ರ ಕೈ ಫೋನ್ ಕೊಡ್ದವ್ರೆ ಮಿತಿಯಾಗೂ ಬಳಸಕ್ಕಲ್ಲ, ಹೆಂಗೂ ಬಳಸಕ್ಕಲ್ಲ. ಸೊ ಫೋನ್ ಕೊಡದೇ ಇರೋದೇ ಬೆಟ್ರು. ಫೋನ್ ಕೊಟ್ಟು ಆನ್ ಮಾಡೋದ್ಕಿಂತ ಫೋನ್ ಕೊಡ್ದಾನೆ ಅವ್ರ ಮನೆ ಫೋನ್ ತಗೊಳ್ದಾನೆ ಇದ್ರೇನೆ, ಫೋನ್ ತಗೊಂಡ್ರೆ ಡಾಟಾ ಹಾಕಿಸ್ದವ್ರು ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ತಮ್ಮ ಮಕ್ಕಳನ್ನು ಕಾಪಾಡ್ಕೊಂಡು ಮುಂದಿನ ಪರಿಸರವನ್ನು ರಕ್ಷಿಸುತ್ತಾ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕಲಿಸುತ್ತಾ ಈ ವಿಚಾರದ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಡ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಮೊಬೈಲ್ ಕಲಿಕೆಗೆ ಮಾರಕವೇ ಎಂಬುದನ್ನು ಖಡಖಂಡಿತವಾಗಿ ಹೇಳುತ್ತಾ ಹೋಗುತ್ತೇನೆ. ಒಂದೆರಡು ಮಾತು ಮುಗಿಸ್ತೇನೆ. अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के पूछो तो थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी से don't miss that और रजनी
தமிழ் தெரியாதா? ஹிந்தில
Sexy Mohammed, your nerves. Tune change mama. ನಿನ್ನಂತರ ಎಷ್ಟು ಮಂದಿ ನೋಡಿ ಹೋಗೋ ನಿನಗೇನು ಬಂಗಾರ ಗಾನ ಬಂದ್ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತಲ್ರಿ ಅದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ನೋಡ್ಪ ತಮ್ಮ, ಪೆಟ್ರೋಲ್ ಲೀಟರ್ 1000 ರೂಪಾಯಿ ಆಗ್ಲಿ, ನಾವು ಹಾಕೋದು 50 ರೂಪಾಯಿ ಅಷ್ಟೇ. change mama. ಏ ಜೇಡಿನೇವ್ರೆ ಇದು ಡ್ಯಾನ್ಸ್ ಮಾಡ್ತಿದ್ರೆ ಅದು ಕಾಣೆ ಗಿಜ್ಜಿ ಆನಂದ ಕಾಣೆ ಲೋಡ್ ಮಾಡ್ಕೊ ಬಂದನಲ್ಲ ಬೆಳಂಜಿ ಲೋಡ್ ಮಾಡ್ಕೊ ಬಂದನ ನೀವು ಸ್ಯಾರ್ ಯಾರಪ್ಪರೇ ಏ ಮರೆ ನೀ ಬಂದಿದ್ದೆ ಊರಿಗೆ ಒಬ್ನಿಸೆ ಯಾರಪ್ಪ ನಮಗೂ ಗೊತ್ತಲ್ಲ ನಾನು ಡ್ಯಾನ್ಸ್ ಮಾಡೋಕೆ ಬಂದ ಅಷ್ಟೇ. ಹಲೋ ಸಾಂಗ್ಲಿ ಅಣ್ಣ ಹೇಳು ಕರ್ನಾಟಕದ ಮೈಯಂದ್ರ ಪಾಟ್ಲಿನ ಫೈನಲಿ ನನ್ನ ತಮ್ಮನ ಡ್ಯಾನ್ಸು ಮುಗೀತು ಆ್ಯಂಡ್ ಫಂಕ್ಷನ್ ಇನ್ನೂ ತುಂಬಾ ಇತ್ತು. ಹೆಂಗೆ ಗೇಮ್ಸ್ ಎಲ್ಲ ಆಟ ಆಡಿಸ್ತಾ ಇದ್ರು. ಬಟ್ ಮನೇಲಿ ನಾಗರಬ್ಬ ಇರೋದ್ರಿಂದ ನಾನು ಮನೆಗೆ ಹೊರಟು ಬಂದೆ. ಫೈನಲಿ ಮನೆಗೆ ಬಂದೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಟ್ಟಿದ್ದೀನಿ. ವಿಡಿಯೋ ತುಂಬಾ ಲಾಂಗ್ ಇದೆ, ಪರವಾಗಿಲ್ಲ, ಹೋಗಿ ವಾಚ್ ಮಾಡಿ, ತುಂಬಾ ಚೆನ್ನಾಗಿದೆ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.